ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಾರ್ಟ್ 2 ವಿಡಿಯೋ. ಟೈಮ್ ಬಂದುಬಿಟ್ಟು 3:45. ಇವಾಗ ಆಂದೋನಿಲಿದ್ವಿ. ಸೊ ನೆಕ್ಸ್ಟ್ ಸ್ಟಾಪೇ ಮಂತ್ರಾಲಯ. ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋಗ್ತೀವಿ. ಬರುತ್ತಲ್ಲ, ಬಂದೇ ಬರುತ್ತೆ. ಮಾತಾಡ್ತಿದ್ದೀನಿ ಕಣೋ. ನೆಕ್ಸ್ಟ್ ಹಂಗೆ ಇಲ್ಲೇ ಸ್ಪೀಕರು ಇಲ್ಲಿ ನೋಡಿ, ಆಂದೋನಿ. ನೆಕ್ಸ್ಟ್ ಮಂತ್ರಾಲಯ. ಸೊ ಮಂತ್ರಾಲಯದಲ್ಲಿ ಸಿಗೋಣ, ಬನ್ನಿ. ಮಂತ್ರಾಲಯ ರೋಡ್ ಬ್ಯಾಕ್ ಸೈಡ್ ಬಂದರೆ ಆಟೋ ಸ್ಟ್ಯಾಂಡು. ಸೊ ಇಲ್ಲಿಂದ ಡೈರೆಕ್ಟ್ ಮಂತ್ರಾಲಯ ಟೆಂಪಲ್ಗೆ ಆಟೋ ಬುಕ್ ಮಾಡ್ಕೊತಿರೋದು, ಹೋಗ್ತಾ ಇರೋದು. ಸೊ ಇದೆ ನೋಡಿ ಮಂತ್ರಾಲಯ. ನಮ್ಮದು ಏನು ರೋಡ್ ಡಿಸ್ಕಸ್ ಮಾಡ್ತಿದ್ದೀರಾ? ఇక్కడ నుంచి ఒక ఆటో పట్టుకుని వెళ్ళాలి మనం ఇప్పుడు. అంతే ಜನ ಸಾಗರ ಇದೆ, ತುಂಬ ಜನನೇ ಇದ್ದಾರೆ. ಬೇಜಾನ್ ಜನ ಬರ್ತಿದಾರಲ್ಲ. ಓಕೆ ನೋಡಿ ಎಷ್ಟೊಂದು ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಮಂತ್ರಾಲಯದಲ್ಲಿ ಎಷ್ಟು ಬಡತನ ಐತೆ, ಎಲ್ಲ ಆಟೋನೇ ಇರೋದು. ಅದೇ ನಮ್ಮ ಬೆಂಗಳೂರು ಆಗಿದ್ರೆ ಎಲ್ಲ ಲಕ್ಸರಿ ಕಾರ್ಗಳು ನಿಂತಿರೋವು ಇಲ್ಲೆಲ್ಲ. ಎಲ್ಲ ಒಂದು ಆಟೋ ಮಾಡ್ಕೊಂಡು ಒಂದು ಆಟೋ ತಗೊಂಡ್ರಿ. ನಾವು ಇವಾಗ ಒಂದು ಆಟೋನ ಹುಡುಕ್ತಾ ಇದೀವಿ. ಅವ್ರು ಕರಿಯೋ ಎಲ್ಲ. ಒಂದು ಆಟೋ ಖಾಲಿ ಇಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ನೋಡಿ ಗಾಯ್ಸ್, ಎಷ್ಟು ಬೇಜವಾಬ್ದಾರಿಯಾಗಿ ಇದ್ದಾರೆ. ಅವ್ರಿಗೆ ಹೊಟ್ಟೆ ತುಂಬ ಇದ್ರೆ ನಮ್ಮ ನೆಮ್ಮದಿಯಾಗಿರ್ಬೇಕು. ಹಾಯ್ ಬೋಲೋ. ನೋಡ್ರಿ, ಏನು ಪ್ರಾಬ್ಲಮ್ ಇಲ್ಲ ತಾನೆ? ಕ್ಯಾಮ್ರಾ ಹಿಡಿದ್ರ ಆದ್ರಪ್ಪ. ಆಟೋನೇ ಸಿಗ್ತಾ ಇಲ್ಲ. ಆಟೋಗಾಗಿ ಹುಡುಕಾಡ್ತಿದ್ದೀವಿ ನಾವು. ಎಲ್ಲ ಆಟೋ ಹಿಂಗೆ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ವಂಶ ಅಂತ ಆಂಧ್ರದವನೇ. ಅಲ್ಲಿ ನೋಡೋ ಅಲ್ಲಿ ಹೆಂಗೋ ನನ್ನ ಪರಿಚಯ ಇರೋ ಒಂದು ಹುಡುಗಿ ಐತೆ ಬಾ. ಹಂಗೆ ಯಾವ್ದು ಆಟೋಕ್ಕೆ ಹೋಗ್ತಾರೆ, ಅದಕ್ಕೆ ಹೋಗೋಣ ಬಾ. ಮುಂಚೆ ಯಾರೋ ಬೇರೆಯವರು. ಏನಂತ? ಶಶಿ ಹೋಗ ಮಾತಾಡು. ನೀವೆಲ್ಲ ಇದ್ದು ಸತ್ತಂಗ್ಲಿ. ಸೀಟ್ ಆಗಿದಾವ ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ರಶ್ ಐತೆ. ಪಾಪ ನಮ್ಮ ಹುಡುಗರಿಗೆ ಕೂತ್ಕೊಳಕ್ ಸೀಟ್ ಸಿಗ್ತಾ ಇಲ್ಲ. ಅವ್ರು ಕರೀಲ, ಆಟೋನೇ ಸಿಗ್ತಾ ಇಲ್ಲ. ಈ ತರ ಆದ್ರೆ ಇವತ್ತು ನೈಟ್ ನಾವು ಟ್ರೈನ್ ಹತ್ತೋದು ಯಾಕೋ ಡೌಟು. ಅಲ್ಲಿ ನೋಡಿ, ಹೆಂಗ್ ಸ್ಮೈಲ್ ಮಾಡ್ಕ. ಅಲ್ಲಿ ಹೋಗ್ಬಿಟ್ರೆ ಮುದೇ ಹೋಯ್ತು ಕತೆ. ಇನ್ನೊಬ್ಬ ಎಲ್ರು ನಿಮ್ ಫ್ರೆಂಡು? ಶಶಿ, ಅವರೆಲ್ಲ ಇನ್ನೊಬ್ಬ ನಿಮ್ದು?
ತಿರುಪತಿಗೆ ಹೋದ್ರೆ ಇನ್ನೇನು ಅಲ್ಲಿ ನೋಡಿ ಮುಂದೆ 3 ಜನ ನೋಡಿ ನೋಡ್ತಾರೆ ಈಗ ಹೆಂಗೆ ಹೋಗೋದಿವ ಆಂಟೆ ನಾವು ಹುಡುಕ್ತಾ ಇದೀವಿ ಇಬ್ರು ಹೋಗೋರು ಆಲ್ರೆಡಿ ಬಾಕಿ ಸಿಗ್ತಾ ಇಲ್ಲ ಇಬ್ರು ಹೋಗೋರು ಆನ್ಲೈನ್ ಬುಕಿಂಗ್ ಆಯ್ತಾ ಯಾವ ಇವ್ನು ಕೆಪುರದಲ್ಲಿ ಆಡ್ದಂಗೆ ಆಡ್ತಾವನೆ ನೋಡಿ ಫ್ರೆಂಡ್ಸ್ ಇಲ್ಲ ಎಡಿಟಲ್ಲಿ ಎಲ್ಲ ಡಬ್ಬಿಂಗ್ ಮಾಡ್ತಾರೆ ಸೆನ್ಸರ್ ಕಟ್ ಮಾಡಬೇಡ ಮತ್ತೆ ಸೆನ್ಸರ್ ಎಲ್ಲ ಕಟ್ ಆಗಬಾರ್ದು ಅಯ್ಯ ಮಚ್ಚಿ ಅವಳು ಇದಕ್ಕೆ ನೋಡಿ ಸ್ಮೈಲ್ ಮಾಡ್ತಾಳ ಹೌದು ಸುಮ್ಮನೆ ನಾನು ಇನ್ಸ್ಟಾ ಐಡಿ ಎಲ್ಲ ಫಾಲೋ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ನಮ್ಗೆ ಯಾಕೋ ಒಂದು ಆಟೋ ಸಿಗೋ ಹಂತದಲ್ಲಿ ಇದೀವಿ ಅಣ್ಣನ ನೋಡಿ ಅಣ್ಣ ನಮ್ಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾನೆ ಅಂದಮೇಲೆ ಅಣ್ಣಂಗೆ ಸ್ವಲ್ಪ ಕ್ಲೋಸ್ ಅಪ್ ಅಲ್ಲಿ ತೋರಿಸಿ ಮುಖ ಇವರೆಲ್ಲ ನಮ್ಮ ಹುಡುಗರು ಇಲ್ಲೇ ಇದ್ದಾರೆ ಎಲ್ಲೂ ಹೋಗಲ್ಲ ನಾನೆಲ್ಲ ಕಿಡ್ನಾಪ್ ಆಗಿದ್ದಾರೆ ಅನ್ಕೊಂಡು ಕ್ಯಾಮ್ರಾಮನ್ ಇವರು ಡ್ರೈವರು ಒಂದು ಸ್ವಲ್ಪ ಹಾಯ್ ಅಂತ ಹೇಳಿ ಹಂಗೆ ಬಿಡು ಏನು ಹೇಳಲ್ಲ ಯಾಕೆ ಹೇಳ್ಬೇಕು ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಅಯ್ಯೋ ತಮ್ಮಿ ಈ ಕಡೆ ತಮ್ಮಿ ಏ ಇಲ್ಲ ಇಲ್ಲ ಇದು ಅದ ಮೇಲೆ ಬ್ಯಾಚ್ ಬೇರೆ ಇಡು ಬಿಡಲ್ಲ ಹಾಂ ಹೇಳು ಫಸ್ಟ್ ಹೇಳ ನಮಗೆ Come to Mantralaya. Nice call. Go. ಈ ಚಾನಲ್ಗೆ ಆ್ಯಂಕರ್ ನಾವು ಆಫ್ ಆಯಿತು ಡಿಸ್ಪ್ಲೇ ಹೋಗೋಣ ಕಣ ಅದಕ್ಕೆ ತಾನೇ ಬಂದಿರೋದು ಫೋಟೋ ತಗೊಂತಿದ್ದಾರೆ ಇರೋರು ಅಲ್ಲಿ ಹೋದ್ರೆ ಇವಾಗ ಏನು ಮಾಡ್ತೀಯ ವಾಪಸ್ ತೋರಿಸ್ತೀನಿ ತಗೋ ಅಂತ ಹೇಳಿನಲ್ಲ ತಂಬಿ ತಗೊಂಬ ಮಂತ್ರಾಲಯಕ್ಕೆ ಬಂದಿದ್ದೀವಿ ರೀಚ್ ಆಗಿದ್ದೀವಿ 5 ಗಂಟೆ ಆಯಿತು ರೀಚ್ ಆಗಿಬಿಟ್ಟು ಸೊ ಎಷ್ಟು ಗಂಟೆ ಆಗ್ತಿದ್ದು 8:30 ಆಗ್ತಿದ್ದೀವಿ 5 ಗಂಟೆಗೆ ಬಂದಿದ್ದೀವಿ ಮಂತ್ರಾಲಯಕ್ಕೆ ನಮ್ಮ ತಂಬಿ ಫೋಟೋ ತೆಗಿತಿದ್ದಾನೆ ಸದ್ಯನೋ ಎಲ್ಲ ಫೋಟೋ ಶೂಟಿಂಗ್ ಮಾಡ್ತೀವಿ ಅಲ್ವಾ ತಮ್ಮಿ ಮಂತ್ರಾಲಯ ಅಂತ ಹೆಸರು ಬರಬೇಕು ಬಾಲ್ ನಮ್ಮ ಗಾಡಿ ಮೇಲೆ ಎಲ್ಲಿ ನೋಡ್ತೀಯ ಇಲ್ಲೇ ತಗೊಂಡ್ಬಿಡ ಬೆಂಕಿ ಫೋಟೋ ಶೂಟ್ ತಗೊಂಡಿದ್ದಾರೆ, 1-2-3 ಫೋಟೋ ತಗೊಂಡಿದ್ದಾರೆ. ಇವಾಗ ಸ್ಟ್ರೈಟ್ ಮಂತ್ರಾಲಯ ಮಠ ರಾಘವೇಂದ್ರ ಸ್ವಾಮಿ ರಾಯರ ಹತ್ರ ಹೋಗೋದು ಇವಾಗ. ಬಾ ಒಂದಿರೋ ನಾವು ಏನಾದ್ರು ಹಾಂ ಏಮನ ಚಪ್ಪಂಡಿ ಬಾಬು ತಗೊಂಡಿದ್ದೆ ನಾಳೆ ಫಸ್ಟ್ ಟೈಮು ಓಕೆ ಹಾಂ ಬಟ್ ಏನಾದ್ರು ಬೇರೆ ಬೇರೆ ಹಾಂ ಬೇರೆ ಏನಾನ చెప్పు ಬೇರೆ ఏం చెప్పాలి నీకేం తెలుసా అది చెప్పు
ಯೂಟ್ಯೂಬರ್ ವಂಶಿ ಅವರಿಂದ ಒಂದು ದೊಡ್ಡ ಕ್ಯಾಮ್ರಾಮನ್. ನೋಡಿದ್ರೆ ಯೂನಿಕ್ ಆಗಿರ್ಬೇಕು. ಯಾರು ಇಲ್ಲ. ವೈಟ್ ಎಷ್ಟು ಚೆನ್ನಾಗಿರ್ತಿತ್ತು. ಮೆಜೆಸ್ಟಿಕಲ್ಲೇ ಕಡಿಮೆ ಅಂದಲ್ಲ. ಟವಲ್ ಇಲ್ಲ ಅಂದ್ರಲ್ಲ ಟವಲ್ ಇದೆ ಅಣ್ಣ. ಟವಲ್ ಎಷ್ಟು ಎಲ್ಲಿದಾವ ಅಂತ ಹೇಳೋರು. ಟವಲ್ ತಗೊಂತ 80 ರೂಪಾಯಿ. ಎಷ್ಟು? 80 ರೂಪಾಯಿ ಟವಲ್. ಟವಲ್ ಅಲ್ಲ ಪಂಚೆ. ಪಂಚೆ ಟವಲ್ ಎರಡು. ಪಂಚೆ ಒಂದೇ 250. ಅದೇ ನಾರ್ಮಲ್ ಎರಡು ತಗೊಂಬೋದು. ಅಲ್ಲಿ ಮೆಜೆಸ್ಟಿಕಲ್ಲಿ 150 ಹೇಳಿದ್ರಲ್ಲ. ನೆಕ್ಸ್ಟ್ ಬರೀ ಹಾಕೊಳ್ಳೋದು ಸಾಕು. ವೈಟ್ ಮತ್ತೆ ಯಾವ ವೈಟ್ ಬೆಸ್ಟ್. ಮತ್ತೆ ವೈಟೇ ಬೆಸ್ಟ್. ನೀನೇನು ಗುರುರಾಗಿರಕ್ರಿ ಈಗ ವೈಟ್ ಆಗಿದೆ ಮಾಡೋ ಎಲ್ಲ ವೈಟ್ ತಗೊಂಡೋಗಿ ಅದು ಬಂದಿರಲಿ ಬೇರೆ ಬೇರೆ ಈಗ ಯಾರ್ಯಾರಿಗೆ ಯಾವ್ದು ಬೇಕಾ ತಾಳ್ರಿ. ನಿನಗೆ ಅದು ವೈಟ್. ಅವನು ರಾಘವೇಂದ್ರ ಸ್ವಾಮಿ ಅಕ್ಕನಿಗೆ ಎಲ್ಲರೂ ಒಂದೇ ತಗೊಂಡ್ರಿ. ನಾನು ಅದೇ ಹೇಳ್ತಾ ಇದ್ದೀನಿ. ದಿಲೀಪ ಇರ್ಲಿ ಬಿಡು, ಅವನು ಒಂದು ಚೇಂಜ್ ದೇವ್ರಾಗ್ತಾನೆ. ದಿಲೀಪ ವೈಟ್ ಇದೆ ಆಲ್ರೆಡಿ ವೈಟ್ ತಗೊಂಡು ಮನೆಗೆ ಎರಡು ಸಾಯ್ತಿ ತಗೊಂಡ್ರೆ ಇನ್ನೊಂದ್ಸರಿ ಸಾಯಲ್ಲ. ಬರೀ ಬಿಡ ಬಿಡ ತಗೊಂಡು ಬಿಡ್ತೀನಿ, ಅಲ್ಲೇ ಬಿಡ್ತೀನಿ. ಬರೋದು ವರ್ಷಕ್ಕೊಮ್ಮೆ ತಾನೆ ಒಂದೇ ಸಲ ಕುತ್ಕೊಳ್ಳೋಣ. ಹಾಂ ಎರಡು ಆರೆಂಜ್ ಮನೆ ಐತೆ, ಇಲ್ಲಿ ಕೂತ್ಕೊಂಡ್ಬಿಟ್ಟು ಜಪ ಮಾಡ್ಕೊಂಡು. ಆರೆಂಜ್ ಕಲರ್ ಬರೀ ನೆಕ್ಸ್ಟ್ ವ್ಯಾಪಾರ ಆಗ್ಲಿಲ್ಲ ಗೈಸ್. ఇక్కడ తీసుకో ఇంకే మళ్ళా రావాలా? ఎక్కడ తీసుకుంటావు మళ్ళా? ಅಂತೂ ಇಂತೂ 180 ರೂಪಾಯಿಗೆ ಮುಗಿಸಿದ್ರು ದಿಲೀಪ್ ಅವರು. ಅಂತ ಇಂತ 180 ರೂಪಾಯಿಗೆ ಮುಗಿಸವ್ರೆ. ನಾವೆಲ್ಲ ಪಂಚ ತಗೋತಾ ಇದೀವಿ. ಅವನಿಗೆ ಮಾತ್ರ ಯಾವ್ದು ಯಾವ ಬಣ್ಣ ಅದು? ಆರೆಂಜ್ ಬಣ್ಣ ಮಾತ್ರ ಬೇಕಂತೆ. ಬಿಳಿ ಬಣ್ಣ ರಾಮರಾಜ್ ಬೇಡವಂತೆ. ರಾಮರಾಜ್ ಚಡ್ಡಿ ತಗೋತಾವ ದಿಲೀಪ್ ಏನೋ. ಲುಂಗಿ ಬಿಟ್ಟೆ ಚಾಲು ಕದ ಲುಂಗಿ ಬಿಟ್ಟೆ ಕದ ಮುಂದೆ ಆಯ್ತಾ ಅಂತ ಕೇಳ್ತಾವ. ಐತಿ ಬೆಳೆ ಲುಂಗಿ ಐತಿ ನನ್ನ ಹತ್ರ. ಇದೆಲ್ಲ ಬಂದಿರೋ ಕರ್ನಾಟಕದವರು. ನಂಗೆ ಬರುತ್ತೆ ತೆಲುಗು, ಬಟ್ ನೀನು ಮತ್ತೆ ತೆಲುಗು ಮಾತಾಡ್ತೀಯ. ಉಂದ ಅಂತ ಅಂದ್ರೆ ನಾನು ಇನ್ನೇನು ಹೇಳ್ಬೇಕು? ಉಂದ ಅಂತ ಅಂದ್ರೆ ನಾನು ಇನ್ನೇನು ಹೇಳ್ಬೇಕು? ಒಂದ ಅನ್ನೋದು ನಮ್ದಾಯ್ತು. ಎರಡೇ ನಿಮಿಷ ಆಗಿಲ್ಲ, ಒಂದೇ ನಿಮಿಷದಲ್ಲಿ ವ್ಯಾಪಾರ ಮಾಡ್ಕೊಂಡ್ ಬಂದ್ಬಿಟ್ಟ ಡೈಲಿ. ಇವಾಗ ವಂಪಿಗಾರು ಇಲ್ಲಿ 9 ನಿಮಿಷ ಆಯ್ತು. ಕಟ್ ಮಾಡಲ? 9 ನಿಮಿಷ ಆಯ್ತಾ? 3 GB. ಅಯ್ಯೋ ದೇವರೇ, ಸ್ಪೇಸ್ ಕಡಿಮೆ ಇದೆ. ಯಾರಾದ್ರೂ ಮಂತಲ್ಲಿ ಬಂದರೆ ಈ ಅಂಗಡಿ ಬನ್ನಿ, ಬಟ್ ಚೌಕಾಸಿ ಮಾಡಿ ಕೊಟ್ಟಿಲ್ಲ ಅಂದರೆ ಬಿಟ್ಟೋಗಿ ಅಷ್ಟೇ. ಹಾಂ, ನೆಕ್ಸ್ಟ್ ಮುಂದೆ ಇರುತ್ತೆ. ನಾವೇನೋ 180 ಕೊಡ್ತೀವಿ ಅಂದರೆ 250 180 ಬಂದ ಸರಿ. ಮತ್ತೆ ಇನ್ನೇನು ಹೋಗೋದು ಎಲ್ಲೋದ್ರೂ ಅದೇ ಅಮೌಂಟು ಅಂತ ತೊಗೊತಿದ್ದೀವಿ. ಸೊ ನಮ್ಮ ಫ್ರೆಂಡ್ ಇನ್ನೊಬ್ರು ಅಲ್ಲಿ ಹೇಳ 150 ಅಂತ. ನಮ್ಮ ತಗೊಳ್ಳಿರಲಿಲ್ಲ, ಎರಡು ಒಂದೇ ಸಲ ತೊಗೊಂಡು ನೋಡು ತಗೊಂಡಿಲ್ಲ. ಒಳಗೆ ಹಾಕೊಂಡಿದ್ದೆ ಹೋಗ್ಲಿ. ಹಾಂ ಬಿಚ್ಬೋದು.
ಇಲ್ಲ ಹೇಳಿಲ್ಲ ತಂದಿಲ್ಲ ನಾನು ನೆನಪೈತೆ ನನಗೆ ನೋಡಿಲ್ಲ ಏನ್ ತಂದಿಲ್ಲ ಇನ್ವೇರ್ ಇನ್ನರ್ ವೇರ್ అమ్మ నా పోయి అಣ್ಣ అయిపోయిందా లేదు లేదు ఇంకా అయిపోయిందా డన్ డన్ ಒಂದು ಬೇಕು ಎಷ್ಟು ಜನ ತೊಗೊಂಡಿರಿ ಅಣ್ಣ ಒಂದು ಇನ್ನರ್ ವೇರ್ ಕೊಡಿ ಸೈಜ್ ಸರ್ ಮಾಡ್ತಾರೆ ಅವರು ಅದು ಇನ್ನೊಂದು ಸೆಟ್ 80 ಹಾಂ ಬ್ರಾಂಡ ಸಿಂಪಲ್ ಸಿಂಪಲ್ಲೇ ಕೊಡಿ ಸಿಂಪಲ್ 100 ರೂಪಾಯಿ ಬೀಳ್ತಾರೆ ನೋಡಿ ಹಾಂ ಕೊಡಿ ಇವಾಗ ಒಂದು ಸೆಟ್ ಕೊಡ್ರಲ್ಲ ಅದು ಒಂದು ಕೊಡಿ ಕೊಡೋಣ ಒಂದು ಸೆಟ್ ಕೊಡಿ ಅದು ಕೊಡಿ ಅಲ್ಲ ಇನ್ನೇನ್ ಬೇಕು ಶಾಲೆ ಏನ್ ಬೇಕಾ 80 ರೂಪಾಯಿ 280 ರೂಪಾಯಿ ಒಂದು ಸೆಟ್ ಕೊಟ್ರಲ್ಲ ಇನ್ನೊಂದು ಸೆಟ್ ಕೊಡಿ 200 ರೂಪಾಯಿ ಅಂತ 260 ಮಾಡಿ ಎಷ್ಟು ಮೂರಲ್ಲ 3 ಪಂಚ 3 ಸಾ ಈಗ ಹೇಳಿದ್ದೀನಿ ಅವ್ರು ನೋಡ್ತಾರೆ ಅಂಕಲ್ ಒಂದು ಸೆಟ್ ಕೊಟ್ರೆ ಕೊಡಿ ಅದು ಕೊಟ್ಟಿಲ್ಲ ಹಾಂ 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 ನಮಗೊಂದು ಇನ್ನರ್ ವೇರ್ ಕೊಡಿ 80 ವೈಟ್ ಕೊಟ್ಬಿಡಿ ವೈಟ್ ಇಲ್ಲ ಕೇಸರಿ ಕೊಟ್ಬಿಡಿ ಅದೆಲ್ಲ ಒಂದೇ ಕಲರ್ ಇದೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆ ಅಂಕಲ್ ನಿಂಗೆ ಯಾವ್ದು ಬೇಕು ಕೊಡಿ ಕೇಸರಿ ಕೊಡಿ ಮ್ಯಾಚ್ ಬೇಕಲ್ಲ ಇನ್ನೊಂದಾ ಅಣ್ಣ ನಮ್ಗೊಂದು ಇನ್ನೂರು ವೇರ್ ಕೊಟ್ರೆ ಮುಗೀತು ನಮ್ದು ಅಂಕಲ್ ಒಂದು ಚಡ್ಡಿ ನಿಮಗೂ ನೋಡಲ್ಲ ಇದು ಅವ್ರು ನೋಡ್ತಿದ್ರು ಇನ್ನೇನೋ ಮಾಡ್ತಾನೆ ಅಂತ ನೋಡ್ತಿದ್ರು ಅವ್ರು ನಮ್ಗೊಂದು ಕೊಡಿ ಇನ್ನೊಂದು ಕೊಡಿ ಇದರಲ್ಲಿ ಏನು ಜೋಬ್ ಇಲ್ಲೇನೋ ಪಾಕೆಟ್ ಹ್ಞೂ ವಿತ್ ಪ್ಯಾಕೆಟಾ ಓಕೆ ಏನು 100 ಇದು ಎಷ್ಟು ಕೇಳು ಎಷ್ಟು ಎರಡು ಎಷ್ಟಾಯ್ತು 80 100 180 ರೂಪಾಯಿ ಅದು ಪಂಚ ಬೇಡವಾ ಬೇಕು ಅಂಕಲ್ ಮತ್ತೆ ಯಾವ ಎರಡು ಹಾಂ ಬೇಡ ಇಲ್ಲ ಅದೊಂದು ಹಾಂ ಪಜನೆ ಒಂದು ಗೊತ್ತಿಲ್ಲ ನನಗೆ ಗೊತ್ತಾಗಿಲ್ಲ ಅದು ಕನ್ಫ್ಯೂಸ್ ಹಾಂ. ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇನಾ ಇಲ್ಲಿ ಇನ್ನೊಂದು ಆಯ್ತು ಅಷ್ಟೇನಾ ಅಷ್ಟೇ 250 350 ರೂಪಾಯಿ ಚಡ್ಡಿ ಎಲ್ಲ ಆಯ್ತಾ ನಿಂದಲೇ ಚಡ್ಡಿ ಹಾಕೋ ಫಸ್ಟು ಎಡೆ ಬರ್ತದ ಗಾಡಿ ಇವಾಗ ನೀವು ನೋಡ್ತಿದ್ದೀರಲ್ಲ ಇದೇ ತುಂಗಭದ್ರಾ ನದಿ. ಸೊ ಇಲ್ಲಿ ಹತ್ರ ಯಾರನ್ನೂ ಬಿಡ್ತಾ ಇಲ್ಲ ಸ್ನಾನ ಮಾಡೋಕ್ಕೆ ನದಿ ಒಳಗಡೆ. ಯಾಕೆ ಅಂದರೆ ಸ್ವಲ್ಪ ದಿನದ ಹಿಂದೆ ಒಂದು ಇನ್ಸಿಡೆನ್ಸ್ ನಡೀತು. ಸೊ ಸ್ನಾನ ಮಾಡೋಕ್ಕೆ ಹೋಗಿ 3 ಜನ ತೀರ್ಕೊಂಡ್ರು. ಸೊ ಹಾಗಾಗಿ ಅಲ್ಲಿ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಇಲ್ಲೇ ರಾಘವೇಂದ್ರ ಸ್ವಾಮಿ ಟೆಂಪಲ್ ಆ ಕಡೆ ಇದೆ. ನಾವಿವಾಗ ರೆಡಿಯಾಗಿ ಬಂದುಬಿಟ್ಟು ದೇವ್ರ ದರ್ಶನಕ್ಕೆ ಕ್ಯೂ ನಿಂತಿದ್ದೀವಿ. ಸೊ ನಾನು ನೋಡ್ದಂಗೆ ಈ 3 ವರ್ಷ ಏನು ಬಂದಿದ್ವೋ ನಾವು, ಸೊ ಈ ಥರ ಕ್ಯೂ ಯಾವಾಗಲೂ ನಿಂತಿರಲಿಲ್ಲ. ಸೊ ಹೋಗ್ತಾ ಇದ್ವಿ ಹಂಗೆ. ಈ ಥರನೇ ಫಸ್ಟ್ ಟೈಮ್ ನಾವು ಬಂದಿರೋದ್ರಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಕ್ಯೂ ನಿಂತ್ಕೊಂಡಿರೋದು. ಅದರಲ್ಲೂ ಇಷ್ಟೊಂದು ಜನ ನಿಂತಿರೋದು ಇದೇ ಫಸ್ಟ್ ಟೈಮು ನಾನು ನೋಡಿರೋದು. ಸೊ ಈಗ ಇತ್ತೀಚೆಗೆ ಬರ್ತಾ ಬರ್ತಾ ರಾಯರ ಭಕ್ತರು ತುಂಬಾ ಜಾಸ್ತಿ ಆಗ್ತಿದ್ದಾರೆ. ಅದರಲ್ಲೂ ಈ ಮುಂದಿನ ತಿಂಗಳು 10, 11, 12ನೇ ತಾರೀಕು ರಾಯರದು ಒಂದು ಏನೋ ಉತ್ಸವ ನಡೆಯುತ್ತೆ. ಸೊ ಅದಕ್ಕೋಸ್ಕರ ಸಿದ್ಧತೆ ನಡೀತಾ ಇದೆ. ಎಲ್ಲ ಪೇಂಟ್ ಮಾಡಿಸೋದು, ಇಲ್ಲ ಜನಗಳ್ನ ಯಾವ ಥರ ಕ್ಯೂವಲ್ಲಿ ತೊಗೊಂಬರ್ಬೇಕು, ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಸುಮ್ಮನೆ ಸಿದ್ಧತೆ ಮಾಡ್ತಾಯಿದ್ದಾರೆ. ಸೊ ನೋಡಿ, ತುಂಬ ಜನನೇ ಬಂದಿದ್ದಾರೆ. ಸೊ ರಾಯರಿಗೂ ಇವಾಗ ಭಕ್ತಾದಿಗಳು ಜಾಸ್ತಿ ಆಗ್ತಿದ್ದಾರೆ. ನೋಡೋಕೆ ತುಂಬ ಜನನೇ ಬರ್ತಾಯಿದ್ದಾರೆ. ಅದರಲ್ಲಿ ನಾನು ಒಬ್ಬ. 1 ವರ್ಷ ಆಯಿತು ಬಂದು. ಸೊ ಇವಾಗ ಬಂದಿದ್ದೀನಿ. ಬನ್ನಿ, ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂದ್ಕೊತೀನಿ. ಸೊ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಎಲ್ಲರೂ ಇಲ್ಲಿಂದನೇ ನೋಡಿ, ದರ್ಶನ ಅಲ್ಲೇ ಕಾಣ್ತಾ ಇದೆ, ರಾಯರು ಕಾಣ್ತಿದ್ದಾರೆ. ಸೊ LED ಸ್ಕ್ರೀನಲ್ಲಿ ನೋಡ್ಕೊಳ್ಳಿ ಹಂಗೆ.
ರಾಯರನ್ನು ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲಿ ನೋಡ್ತಿದ್ದೀರಾ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ರಾಯರನ್ನ. ಸೊ ಎಲ್ಲರೂ ನೋಡ್ಕೊಳ್ಳಿ, ನೋಡಿ ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು. ಇದು ಮ್ಯೂಸಿಯಮಲ್ಲಿ ಇಟ್ಟಿರೋದು. ಸೊ ಇದು ಹೊರಗಡೆ ಹೋಗಿ ಕ್ಯೂ ನಿಂತ್ಕೊಂಡಿದ್ದಾರೆ. ಇದೇ ಫಸ್ಟ್ ಟೈಮ್ ಈ ಥರ ಇಷ್ಟೊಂದು ಕ್ಯೂ ನಿಂತಿರೋದು, ಅಥವಾ ಒಳಗಡೆ ಕೂತ್ಕೊಳಕ್ಕೂ ಬಿಡ್ತಾ ಇಲ್ಲ. ಏನೋ ಒಂದು ನಿಮಿಷ ನಿಂತು ಕೂತ್ಕೋಬೋದಷ್ಟೇ, ಆಮೇಲೆ ಹಂಗೆ ಕಳಿಸ್ತಾ ಇದ್ದಾರೆ. ಯಾಕಂದರೆ ತುಂಬ ಜನ ಇರೋದ್ರಿಂದ ವಾಪಸ್ ಹೋಗಿ ಎದ್ದೋಗಿ ಅಂತ ಕಳಿಸ್ತಾನೆ ಇದ್ದಾರೆ. ಇಲ್ಲಿ ಒಳಗಡೆನೇ ಮುಂಚೆ ಅಕ್ಷತೆ ಹಾಗೂ ತೀರ್ಥ ಕೊಡ್ತಾ ಇದ್ದಾರೆ, ಈಗ ಹೊರಗಡೆ ಮಾಡಿದ್ದಾರೆ ಔಟ್ ಸೈಡು. ಸೊ ಈ ಕ್ಯೂ ಅಲ್ಲಿ ಹೋಗ್ಬಿಟ್ಟು ಹೊರಗಡೆಯಿಂದ ಇಸ್ಕೊಂಡು ಹೊರಗಡೆ ಹೋಗಬೇಕು, ಎಕ್ಸಿಟಲ್ಲೇ ಮಾಡಿದ್ದಾರೆ. ಜನ ಜಾಸ್ತಿ ಇರೋದ್ರಿಂದ ತುಂಬ ಕಂಟ್ರೋಲ್ ಮಾಡೋಕ್ಕೋಸ್ಕರ ಬಂದಾಗ ಹಿಂಗೆಲ್ಲ ಹಂಗೆ ವಾಪಸ್ ಕಳಿಸ್ತಾನೆ ಇದ್ದಾರೆ. ಎಲ್ಲರೂ ನೋಡ್ಕೊಂಡು ಹಂಗೆ ವಾಪಸ್ ಹೋಗಬೇಕು. ಅಲ್ಲಿ ಕುತ್ಕೊಳಕ್ಕೂ ಸ್ವಲ್ಪ ಜಾಗನೇ ಇಲ್ಲ, ಕುತ್ಕೊಳಕ್ಕೆ ಬಿಡ್ತಾ ಇಲ್ಲ, ಒಂದು ನಿಮಿಷ ಅಷ್ಟೇ, ಆಮೇಲಿಂದ ಎದ್ದು ಕಳಿಸ್ತಾ ಇದ್ದಾರೆ. ಸೊ ಇದು ನೋಡ್ತಿದ್ದೀರಾ ರಾಯರ ಮಠದ ಪ್ರಿಂಟ್, ಬ್ಲೂ ಪ್ರಿಂಟ್ ಅಂತಾರಲ್ಲ, ಸೊ ಆ ಥರದ ಅದನ್ನು ಮಾಡಿಟ್ಟಿರೋದು. ನೋಡಿ ಹೊರಗಡೆ ಹೋಗೋಕ್ಕೆ ಇಲ್ಲಿ ಮತ್ತೆ ಒಳಗಡೆ ನಿಂತ್ಕೊಂಡಿರೋರು ಎಷ್ಟು ಜನ ಕ್ರೌಡ್ ಇದೆ ಅಂತ, ತುಂಬಾ ಕ್ರೌಡ್ ಇದೆ. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಮುಂದೆ ಇದೇ ಥರ ವೀಡಿಯೋ ಮಾಡ್ತಾಯಿರ್ತೀನಿ. ನೀವು ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.